ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋದು ಹಿನ್ನೆಲೆಯಲ್ಲಿ ಬಿಜಾಪುರ ಅವರು ಒಂದೇ ನಿಮಿಷ ಅವರು ಬಿಜಾಪುರ ಜಿಲ್ಲೆಯವರು ಪದೇ ಯತ್ನಾಳ್ ಅವರು ಎಲ್ಲರಿಗೂ ಬರೇ ಶಿವಾನಂದ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ಕೆಣಕ್ತಾ ಇರ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ ಹೌದು ತಾನೆ. ಎಲ್ಲರಿಗೂ ಒಬ್ರಿಗೆ ಶಿವಾನಂದ ಪಾಟೀಲ್ ಅಂತ ಇಲ್ಲ, ಎಲ್ಲರಿಗೂ ಏನು ಮಾಡ್ತಾರೆ, ಎಲ್ಲರಿಗೂ ಸವಾಲಾಗಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ. ಇವತ್ತು ಶಿವಾನಂದ ಪಾಟೀಲ್ಗೆ ದಮ್ಮಿದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದ್ರೆ ಕಂಡೀಷನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆಗೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರು. ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆ ನಾವು ಹುಟ್ಟಿದ್ರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಏನು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ. ಈಗ ಅವರು ರಾಜೀನಾಮೆ ಕೊಡಿ, ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ. ಈಗ ಅವ್ರ ನಾನು ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಅವ್ರು ಸಾಬೀತುಪಡಿಸಿದ್ದಾರೆ. ಈಗ ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ರು ಸಾಬೀತುಪಡ್ಬೇಕಾನೆ. ಯತ್ನಾಳ್ ಅವ್ರು ಎಲ್ಲರೂ ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ನಮ್ಮ ತಾಕತ್ ತೋರಿಸ್ಲಿ. ಈಗ ಎಲ್ಲ ಟುಸ್ಪಟಾಗಿ ಹಾಕ್ಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲ ಮಾಧ್ಯಮಕ್ಕೂ ಸಿಗ್ತಲ್ಲ ಅಂತೆ. ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ, ಅದು ಮಂತ್ರಿ ಆಗಿಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನಿದ್ದಾರೆ ಅವರು ನನ್ನ ಸವಾಲು ಹಾಕಿದ್ದಾರೆ. ಸರ್ ನಮ್ಮ ನೀನು ಅಪ್ಪನ ಕೊಟ್ಟಿದ್ದೀನಿ ರಾಜೀನಾಮೆ ಕೊಡೋಣ, ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ, ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ಯತ್ನಾಳ್ ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡಲಿ, ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರು. ಅವ್ರು ರಾಜೀನಾಮೆ ಕೊಡಲಿ, ಗೊತ್ತಾಗ್ತದೆ. ಈಗ BJP ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡಲ್ಲ. ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ. ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು. ನಾನು ಎಲ್ಲ ಯಾವ ಸಭೆದಲ್ಲೂ ಹೋದರೂ ನಾನು ಒಂದೇ ಮಾತಾಡೋದು, ನೀವು ಜಾತಿ ಮಾಡೋಂಗಿದ್ದೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ, ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ. ಯಾಕಂದರೆ ಲಕ್ಷಾಂತರ ಜನ ನಾವು ನಂಬಿರ್ತಾರೆ, ನಾವೇ ಜಾತಿ ಮಾಡಬೇಕು, ದೇವ್ರು ನಮ್ಮ ಒಳ್ಳೇದು ಮಾಡ್ತಾರೆ, ದೇವ್ರು ಒಳ್ಳೇದಾಗ್ತದೆ ನಮಗೆ. ಆ ಕಾರಣಕ್ಕೆ ಯಾವ ಕಾರಣಕ್ಕೆ ಜಾತಿ ಮಾಡಬೇಕು. BJP ಅವ್ರಿಗೆ ಏನಾಗಿದೆ, ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ. ಈಗ ನೆನ್ನೆ ಮರ್ಡರ್ ಆಗಿದೆ, ನಮಗೂ ದುಃಖ ಆಗಿದೆ. ಅದು ಆಗಬಾರ್ದಾಗಿತ್ತು, ಅದನ್ನೇ ಯಾವ ಕಣ್ಣಕ್ಕೆ ಆಗಬಾರ್ದಾಗಿತ್ತು. ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಗಲೇಬೇಕು. ಈಗ ಮುಂಚೆ ಅದಕ್ಕಿಂತ ಇದು ಪೊಲಿಟಿಕಲ್ ಈಸ್ ಆಲ್ಸೋ ರೌಡಿ ಶೀಟರ್. ಯಾರು ಸತ್ತಿದ ಪಾಪ ಆಗಬಾರ್ದಾಗಿತ್ತು ಆ ಘಟನೆ. ನಾನು ಅದು ಖಂಡಿಸ್ತೀನಿ. ನಾನು ಯಾರನ್ನ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ. ಅಂದರೆ ಅದನ್ನು ನಾವು ರಾಜಕೀಯ ಮಾಡಬೇಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಮರ್ಡರ್ ಆಗಿದ್ದಂತ ಏನು ಹೇಳ್ತಾರೆ, 2022 ಏನೋ ಹನೀಫ್ ಅಂತ ಹೇಳಿ ಅವ್ರು ಮರ್ಡರ್ ಆಗಿದೆ, ಅವ್ರ ಕಡೆ ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಎನಿಬಡಿ, ಅವ್ರು ಬಿಡೋಂಗಿಲ್ಲ. ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬೇಕು. ಸತ್ತಿರೋದು ಯಾರು, ಇದು ಒಳ್ಳೆಯ ರಿಕಾರ್ಡ್ ಇದೆಯಾ, ಒಂದು ಒಳ್ಳೆ ರಿಕಾರ್ಡ್ ಇದೆಯಾ, ಸಾಯ್ಬಾರ್ದು, ಯಾರು ಇದಾಗಬಾರ್ದು, ನನ್ನದು ಒಪ್ಪಲ್ಲ ನಾನು. ಹಾಗಾಗಿ ಎಲ್ಲದಲ್ಲಿ BJP ಅವರು ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರು ತನಿಖೆ ನಾನು ಹೇಳ್ತಾ ಇದ್ದಿಲ್ಲ, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂದ್ರೂ ನಾವು ರಾಜಕೀಯ ಮಾಡಬಾರ್ದು. ಅವ್ರದ್ದು ಪರ್ಸನಲ್ ಅವ್ರೇನೋ 2022 ಮರ್ಡರ್ ಆಗಿರ್ತದೆ, ಅವ್ರ ಕಡೆ ಅವ್ರಿಗೆ ಕೂಡ ಪೊಲೀಸರು ನಾವು ಹೇಳ್ದೆ ಹೂವು ಕೇಳ್ತಾರದು. ನಾವು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಜೀವನೇ ಹಿಂದೂ ಜೀವ ಇರಲಿ, ಮುಸಲ್ಮಾನ್ ಜೀವ ಇರಲಿ, ಯಾರ ಎನಿಬಡಿ ಈ ಥರ ಮಾಡಬಾರ್ದು. ಇದಕ್ಕೆ ನಾವು ಒಪ್ಪಲ್ಲ.